ಸರ್ ನಮಸ್ತೆ, ತ್ರಿಷಾ ಅಂತ. ಹಾಗೆ ನಿರ್ಮಾಪಕರಿಗೆ ಹಾಗೆ ಮತ್ತೆ ಧನುಷ್ ಸರ್ಗೆ. ಸರ್ ಇತ್ತೀಚೆಗೆ ಒಂದಷ್ಟು ಜನ ನನಗೆ ಇಂಡಸ್ಟ್ರಿ ಫ್ರೆಂಡ್ಸ್ ಹೊಸದಾಗಿ ಬರೋರು ಒಂದಷ್ಟು ಹೇಳ್ತಾ ಇರ್ತಾರೆ, ಚೆನ್ನಾಗಿ ಕತೆ ಮಾಡಿರ್ತೀವಿ, ಆದ್ರೆ ನಿರ್ಮಾಪಕರ ಹತ್ರ ಹೋದ ತಕ್ಷಣ ಯಾವ ಸ್ಟಾರಿಂಗ್ ಮಾಡಿದ್ಯಾ, ಯಾವ ನಿರ್ಮಾಪಕರಿಗೆ ಸಿನಿಮಾ ಮಾಡಿದ್ಯಾ ಅಂತ ಕೇಳ್ತಾರೆ. ಮೊದಲ ಸಿನಿಮಾ ಅಂದ್ರೆ ಅಷ್ಟು ಅಸಡ್ಡೆ ತೋರಿಸ್ತಾರೆ, ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಅಂತ ಹೇಳ್ತಾರೆ. ಸೊ ನಿಮ್ದು ಕೂಡ ಪ್ರೊಡಕ್ಷನ್ ಹೌಸ್ ಇದೆ, ಮುಂದಿನ ದಿನಗಳಲ್ಲಿ ಹೊಸಬ್ರಿಗೆ ಯಾವ ತರ ಅವಕಾಶ ಕೊಡ್ತೀರಾ ಸರ್? ಅಲ್ಲ, ಯಾವಾಗ್ಲೂ ಅದು ಜಗತ್ತು ವರ್ಕ್ ಆಗದೆ ಹಂಗೆ. ನಾವು ನಮ್ಮನ್ನ ಪ್ರೂವ್ ಮಾಡ್ಕೊಡೋದಲ್ಲೇ ಯಾರು ನಮ್ಮನ್ನ ನಂಬಲ್ಲ. ನಾವು ಎಲ್ಲ ಅದೇ ಜರ್ನಿ ಮಾಡ್ಕೊಂಡು ಬಂದಿರ್ತೀವಿ. ಅಂಡ್ ನಾವು ಮಾಡ್ಕೊಂಡಿರೋ ಕತೆ ನಮ್ಗೆ ಅದ್ಭುತ ಅನಿಸ್ತಾ ಇರುತ್ತೆ, ನಮ್ಮ ಜೀವನದಲ್ಲಿ ನಡೆದಿರೋ ಘಟನೆ ನಮ್ಗೆ ಅದ್ಭುತ ಅನಿಸ್ತಾ ಇರುತ್ತೆ. ಸೊ ನಾವು ಪಿಚ್ ಮಾಡಿದಾಗ ಅದನ್ನ ಎಲ್ಲರೂ ಒಪ್ಕೋಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ಒಬ್ಬ ನಿರ್ಮಾಪಕ ಒಂದು ಕೋಟ್ಯಾಂತರ ರೂಪಾಯಿ ಹಾರ್ಡ್ ಹ್ಯಾಂಡ್ ಮನಿ ಅಲ್ವಾ, ಅದನ್ನ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಬೇಕು ಅಂತ ಅಂದಾಗ ಡೆಫಿನೆಟ್ಲಿ ವಿಲ್ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್. ಅದನ್ನೆಲ್ಲ ನಾವು ಆನ್ಸರ್ ಮಾಡಲೇಬೇಕು. ನಾನು ನಿರ್ದೇಶಕ ಆಗಿ ಹೋಗಿ ನಾನು ಯಾರಿಗೊಬ್ಬರಿಗೆ ಪಿಚ್ ಮಾಡ್ತೀನಿ ಅಂತ ಅಂದಾಗ ನಾನು ಅದಕ್ಕೆಲ್ಲರೂ ಆನ್ಸರ್ ಮಾಡಲೇಬೇಕು. ನಾನು ತುಂಬ ಚೆನ್ನಾಗಿ ಕತೆ ಎಲ್ಲ ಕಟ್ಟಿರ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಲೇಬೇಕು. ಇಟ್ಸ್ ಅ ಪ್ರೋಸೆಸ್. ಕನ್ವಿನ್ಸ್ ಆಗಲಿಲ್ಲ ಅಂದರೆ ಮತ್ತೆ ಟ್ರೈ ಮಾಡಬೇಕು. ಸೊ ಆ ಪ್ರೋಸೆಸ್ ಏನೇ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಇವಾಗ ನಾನು ಆ್ಯಕ್ಟರ್ ಆಗಿ ಕೆಲಸ ಮಾಡಿರೋದನ್ನು ಮ್ಯಾಕ್ಸಿಮಮ್ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಹೊಸಬ್ರ ಜೊತೆ ಜಾಸ್ತಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ನಿರ್ಮಾಪಕ ಆಗಿ ಕೂಡ ಹೊಸಬ್ರ ಜೊತೆ ಜಾಸ್ತಿ ಕೆಲಸ ಮಾಡಿದ್ದೀನಿ. ಸೊ ಯಾವುದು ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಥರದಕ್ಕೆ ಮೂವ್ ಮಾಡಿರ್ತೀವಿ ಅಷ್ಟೇ. ಎಲ್ಲದನ್ನೂ ಮಾಡೋಕ್ಕಾಗಲ್ವಲ್ಲ. ಅಂದ್ರೆ ಇವಾಗ ಹೇಗೆ ಒಂದಷ್ಟು ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ಈಗ IT/BT ಎಕ್ಸ್ಪೀರಿಯನ್ಸ್ ಕೇಳೋದು ಕಾಮನ್, ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಜಾಬ್ ಕೊಡ್ತಾರೆ. ಆದ್ರೆ ಇವಾಗ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಲೂ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗ್ತಿದೆ ಅನ್ನುವಂಥದ್ದು ಒಂದು ಕಡೆ ಕೇಳಿ ಬರ್ತಾ ಇದೆ. ಅಲ್ಲ, ಏನಿಲ್ಲ, ಇವಾಗ ಆಕ್ಚುಲಿ ಅಲ್ಲಿಗೆಲ್ಲ ಆದ್ರೆ ನೀವು ಎಕ್ಸ್ಪೀರಿಯನ್ಸ್ ಇದೆಲ್ಲ ಕೌಂಟ್ ಆಗುತ್ತೆ. ಇಲ್ಲ, ಆಕ್ಚುಲಿ ಇನ್ನೂ ಬಹಳ ಈಸಿ. ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ನಿಮ್ಮ ಹತ್ರ ಎಲ್ಲವೂ ಇದೆ. ಇವತ್ತು ಟೆಕ್ನಾಲಜಿ ಎಲ್ಲದನ್ನು ಕೈಯಲ್ಲೇ ಇದೆ ಅಲ್ವಾ. ಈಗ ಒಂದು ಎರಡು ಗಂಟೆ ದೊಡ್ಡ ಸಿನಿಮಾನ ಮಾಡಿನೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಏನಿಲ್ಲ. ಒಬ್ಬ ನಿರ್ಮಾಪಕನಿಗೆ ಇಷ್ಟ ಆಗಂಗೆ 10 ನಿಮಿಷದ ಸಿನಿಮಾ ಮಾಡಿ ಅದನ್ನ ತೋರಿಸಿದ್ರು ಸಾಕು. ಸೊ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ. ಈಗ ಶಂಕರ್ ಗುರು ಅವರು ನಿರ್ದೇಶಕರಾದಾಗ ಫಸ್ಟ್ ಸಿನಿಮಾ ಅವರೇನು ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದ್ರು ಅಂತ ಏನಿಲ್ಲ. ನಾನು ಹೇಳ್ತಿರೋದು ಕೆಲಸ ಗೊತ್ತಿದೆ ಅನ್ನೋದನ್ನ ನಿರ್ಮಾಪಕರಿಗೆ ಪ್ರೂವ್ ಮಾಡೋಕ್ಕೆ ಬಹಳ ಈಸಿ ಇದೆ. ಸೊ ಅದು ಚೆನ್ನಾಗಿ ಮಾಡ್ಕೊಂಡ್ರೆ ಇಟ್ಸ್ ಎ ವೆರಿ ಸಿಂಪಲ್ ಪ್ರೋಸೆಸ್. ಅದಾದ್ರೆ ಖಂಡಿತ ಆಗುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ನಿಸರ್ಗ ಅಂತ. ನಾನು ಸ್ಪೀಕ್ ನ್ಯೂಸ್ ಇಂದ ಬಂದಿರೋದು. ನನ್ನ ಕ್ವೆಶ್ಚನ್ ಒಂದು ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ. ಸರ್, ಈ ಒಂದು ಚಿತ್ರದ ಹಿಂದೆ ಬಹುದೊಡ್ಡ ರಾಜಕೀಯದ ಕೈ ಇದೆ. ಅಂದ್ರೆ ಮೇಡಮ್ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾರೆ. ಸೊ ನಾವೇನಾದ್ರೂ ಈ ಚಿತ್ರದಲ್ಲಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತದ್ದು ಏನಾದ್ರು ನೋಡ್ಬೋದಾ? ಪೊಲಿಟಿಕಲ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಆ ಥರದ್ದು ಏನಾದ್ರು ಇದೆಯಾ ಅನ್ನುವಂಥದ್ದು? ಅಲ್ಲ, ಕತೆ ಬಗ್ಗೆ ಅದೇನು ಹೇಳಕ್ಕಾಗಲ್ಲ. ಫ್ಯಾಮಿಲಿ ಎಂಟರ್ಟೈನರ್ ಅದಂತೂ 100% ಇದೆ. ಇದ್ರದ್ದು ಎಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಂದು ಸಾಂಗ್ ಮುಖಾಂತರ ಬಿಡ್ತೀವಿ, ಟ್ರೈಲರ್ ಮುಖಾಂತರ ಮುಂದೆ ಹೇಳಕ್ ಇಷ್ಟಪಡ್ತೀವಿ. ಈ ಸದ್ಯಕ್ಕೆ ಆ ಥರದ್ದು ಏನಿಲ್ಲ, ಕೊಟ್ಟರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಷ್ಟೇ. ಹಾಗಾಗಿ ಇದರಲ್ಲಿ ಇವಾಗ ರಾಜಕೀಯದೇನು ಏನಿಲ್ಲ. ಮೇಡಮ್, ಈ ಮತ್ತೆ ನನ್ನ ಕ್ವಶನ್ ಮೇಡಮ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ. ಮೇಡಮ್, ಈ ಒಂದು ಚಿತ್ರದ ಕಥೆಯನ್ನ ಕೇಳುವಾಗ ಅಲ್ಲ, ಆ ಕಥೆಯನ್ನ ಕೇಳುವಾಗ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರುತ್ತೆ. ರಾಜಕೀಯದ್ದು ಒಂದ್ ಕಡೆ ಇಡಿ ಅನ್ನುವಂಥದ್ದು, ಅಥವಾ ಅದೇನಾದ್ರು ಒಂದು ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಮೇಡಮ್ ಹತ್ರ ಇತ್ತಾ, ಆ ಥರದ್ದು ಏನಾದ್ರು ಅಂತದ್ದು? ನೋಡಿ, ದಿನದ 14 ಗಂಟೆ ನಿಂತ್ಕೊಳ್ಳೋಣ. ಬಿಡು ಬೇಡ, ಹೋಗ್ಲಿ. 25 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ. ಸೊ ಯಾವ ರೀತಿ ಆನ್ಸರ್ ಕೊಡಬೇಕು, ಯಾವ ಕ್ವಶನ್ಗೆ ನೀವು ಯಾವ ರೀತಿ ಸ್ಪಿನ್ ಬಾಲು, ನೀವು ಗೂಗ್ಲಿಂಗ್ ಬಾಲು, ನಾವು ಬಿಟ್ಟೋಡ್ ಮಾತ್ರ ಯಾವತ್ತೂ ಆಗಲ್ಲ. ಇಲ್ಲಿವರೆಗೂ ಈ ಕತೆ ಕೇಳಬೇಕಾದ್ರೆ ನನಗೆ ಭಾಳತ್ತು ಕೂರಿಸ್ಕೊಂಡು ಬ್ಯಾಂಗ್ಳೂರ್ ಮನೆಯಲ್ಲಿ ಹೇಳೋರು ಸುಮಾರು ಹೊತ್ತು ಕೂತ್ಕೊಂಡು ಎಲ್ಲ ಕೇಳಿದ್ವಿ. ಒಳ್ಳೆ ಒಂದು ಮೆಸೇಜ್ ಇದೆ. ಸ್ಪೆಷಲಿ ಉಮಾಶ್ರೀಯವರ ಅದ್ಭುತ ನಟನೆ. ಉಮಾಶ್ರೀಯವರ ಪಾತ್ರ ಬಹಳ ಚೆನ್ನಾಗಿದೆ. ಎಲ್ಲರ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ಇಮೋಷನಲ್, ಧನಂಜಯ ಅವರ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕತೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ಯಾಕಂದ್ರೆ ಬಹಳ ರೇರ್, ಬಹಳ ದಿನದ ಮೇಲೆ ಮೊನ್ನೆ ಒಂದು
ಹಿಂದಿ ಸಿನಿಮಾ ಧುರಂಧರ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಚಂದ್ರಾಜ್ನೆ ತುಂಬಾ ಹಿಂಸೆ ಮಾಡಿ ಕರ್ಕೊಂಡು ಹೋಗಿದ್ದೆ. ಅದಕ್ಕಿಂತ ಮುಂಚೆ ಒಂದು ಗಣೇಶ್ ಅವ್ರದ್ದು ಒಂದು ಫಿಲ್ಮ್ ನೋಡಿದ್ದೆ. ಬಹಳ ವರ್ಷಗಳ ನಂತರ ಕತೆ ಹೊಸತನ ಇದೆ, ಒಂದು ಮೆಸೇಜ್ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನನಗೆ ಇಷ್ಟ ಆಯ್ತು, ನಾನು ಒಪ್ಕೊಂಡೆ. ಲಕ್ಷ್ಮೀ ನಗರ್ ಆನ್ ದಟ್ ನೋಟ್ ನಾವು ಆದಷ್ಟು